ಹಾಯ್ ವೀವರ್ಸ್, ವೆಲ್ಕಮ್ ಟು CK ಫ್ಯಾಮಿಲಿ ಫುಡ್ ಬ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ಕ್ರಿಸ್ಪಿ ಆ್ಯಂಡ್ ಸಿಂಪಲ್ ಆಗಿರೋ ಮಲ್ಲಿಗೆ ಅಕ್ಕಿ ಮತ್ತು ತೊಗರಿ ಬೇಳೆಯಿಂದ ಮಾಡಿರುವ ಪಕೋಡ, ಅಕ್ಕಿ ಬೇಳೆ ಪಕೋಡ ಅಂತ ಬೇಕಾದ್ರೆ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ ಬನ್ನಿ. ಮಲ್ಲಿಗೆ ಅಕ್ಕಿ 250 ಗ್ರಾಮ್, ನಾವು ಇಡ್ಲಿಗೆ ಆಡಿಸ್ತೀವಲ್ಲ ಅದೇ ಅಕ್ಕಿ. 1/4 kg ಅಷ್ಟು ಕಟ್ ಮಾಡಿ ತೊಗೊಂಡಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ 3 ಹಿಡಿಯಷ್ಟು ನಾನು ತೊಗೊಂಡಿದ್ದೀನಿ. ತೊಗರಿಬೇಳೆ 100 ಗ್ರಾಮ್, 9ರಷ್ಟು ಒಣಮೆಣಸಿನ್ಕಾಯಿ, ನಾನು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ, ಬೇಕಂದರೆ ಪುಡಿ ಉಪ್ಪನ್ನ ಯೂಸ್ ಮಾಡಿ. ಹಿಂಗು, 1 ಮುಷ್ಟಿಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಾನು ಅಕ್ಕಿ ಮತ್ತು ತೊಗರಿಬೇಳೆನ ತೊಳ್ಕೊಂಡು 6 ಗಂಟೆ ಕಾಲ ಬಂದು ನೆನೆಸಿಟ್ಕೊಂಡಿದ್ದೀನಿ. ನಾನು ಮಿಕ್ಸಿ ಜಾರ್ನಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನಿಮ್ಗೇನಾದ್ರು ಇನ್ನೂ ಖಾರ ಜಾಸ್ತಿ ಬೇಕಂದರೆ ಒಣಮೆಣ್ಸಿನ್ಕಾಯಿನ ಇನ್ನೂ 2 ಸೇರಿಸ್ಕೊಳ್ಳಿ. ನಾನಿವಾಗ ಸಿಟ್ಟಿರೋ ಅಕ್ಕಿ ಮತ್ತು ತೊಗರಿಬೇಳೆನ ಹಾಕ್ಕೊಳ್ಳೋಣ. ನಾನು ಆ ಮಿಕ್ಸಿಗೆ ಬಂದು 2 ಟ್ರಿಪ್ ಹಾಕ್ಕೊಂಡು ನಾನು ಮಿಕ್ಸಿನಲ್ಲಿ ಹಿಟ್ಟನ್ನು ಆಡಿಸ್ಕೊತೀನಿ. ಇದನ್ನು ನೀರಂಗೆ, ಸ್ವಲ್ಪ ತುಂಬ ನೀರಂಗಲ್ಲ, ಮೀಡಿಯಮ್ ಹಿಟ್ಟಿಗೆ ಆಡಿಸ್ಕೊತೀವಲ್ಲ ಆ ಥರ ಇದರಲ್ಲಿ ಆಡಿಸ್ಕೊಳ್ಳೋಣ. ಸೆಕೆಂಡ್ ಟ್ರಿಪ್ಪಲ್ಲಿ ನಾನು ಮಿಕ್ಕಿರೋ ಅಕ್ಕಿ ಮತ್ತು ಬೇಳೆ ಇದ್ರ ಜೊತೆಗೆ ಉಪ್ಪನ್ನ ಹಾಕ್ಕೊಂಡು ಆಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಈ ಥರ ಆಡಿಸ್ಕೊಂಡು ಆ 2 ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿನ ಪಕೋಡೆಗೆ ಬಂದು ಜಾಸ್ತಿ ಈರುಳ್ಳಿನ ಹಾಕ್ಕೊಬೇಕು, ಆವಾಗ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಪ್ಲಸ್ ಕ್ರಿಸ್ಪಿ ಆಗೂ ಇರುತ್ತೆ. ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವಾಗ ಹಿಂಗನ್ನ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಹಿಂಗನ್ನ ಹಾಕ್ಕೊಳ್ಳೋಣ. ನಿಮಗೆ ನಾನು ಬಂದು ಎಕ್ಸ್ಟ್ರಾನೇ ಸ್ವಲ್ಪ ಹಾಕ್ಕೊತೀನಿ. ಹಿಂಗು ಬಂದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ. ಇವಾಗ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾವು ಹಾಕಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಿಂಗು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಎಲ್ಲ ಪಕ್ಕನೂ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇವಾಗ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಎತ್ತಿಡೋಣ. ನಾವು ಸ್ಟೌವನ್ನು ಆನ್ ಮಾಡ್ಕೊಳ್ತೀನಿ. ಸೊ ನಾನು ರೀಫೈಂಡ್ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಎಣ್ಣೆ ಒಂದು ಕಾಯೋವರೆಗೂ ವೆಯ್ಟ್ ಮಾಡೋಣ. ಎಣ್ಣೆ ಬಂದು ಸ್ವಲ್ಪ ಚೆನ್ನಾಗಿ ಕಾದಿರಬೇಕು, ಆವಾಗನೇ ನಮಗೆ ಪಕೋಡ ಕ್ರಿಸ್ಪಿಯಾಗೂ ಬರುತ್ತೆ. ಇಲ್ಲಾಂದರೆ ಪಕೋಡ ಬಂದು ಎಣ್ಣೆ ಬಂದು ಎಳ್ದು ಬಿಡುತ್ತೆ, ಅದಕ್ಕೋಸ್ಕರನೇ. ಇವಾಗ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಸ್ವಲ್ಪ ದೂರವಾಗಿ ಪಕೋಡನ ಹಾಕ್ಕೊಂಡು ಶುರು ಮಾಡ್ಕೊಳ್ಳೋಣ. ದೂರವಾಗಿ ಎಣ್ಣೆ ಸುತ್ತನೂ ಹಾಕ್ಕೊಳ್ಳೋಣ, ಆವಾಗ ಒಂದಕ್ಕೊಂದು ಪಕೋಡ ಒಂದು ಅಂಟ್ಕೊಳ್ಳಲ್ಲ. ಸೊ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ನಾನು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಆವಾಗನೇ ಈಕ್ವಲ್ ಆಗಿ ಒಳಗೂ ಬೆಂದಿರುತ್ತೆ, ಆವಾಗ ನಮಗೆ ತಿನ್ನುವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ನೀವು ಫಸ್ಟೇ ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸಿಂಪಲ್ಲಾಗಿ ಮಲ್ಲಿಗೆ ಅಕ್ಕಿ ಪ್ಲಸ್ ತೊಗರಿಬೇಳೆಯಿಂದ ಮಾಡೋ ಪಕೋಡ ಇದು. ಸೊ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸಾಫ್ಟಾಗೂ ಇರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಗೋಲ್ಡನ್ ಕಲರಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ನಾವು ಇದನ್ನ ಚೆನ್ನಾಗಿ ತಿರುಗಿಸ್ತಾ ಇರೋಣ. ಸೊ ಆವಾಗ ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ. ಇವಾಗ ನಾನು ಎಣ್ಣೆನ ಸ್ವಲ್ಪ ಸೋರಿಸ್ಕೊಳ್ಳೋಣ, ಇಲ್ಲಾಂದರೆ ದೋಸೆ ಕಲ್ ಮೇಲೂ ಹಾಕ್ಕೊಳ್ಳಿ. ನಾನು ಇವಾಗ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಕ್ರಿಸ್ಪಿ ಆಗಿರೋ ಅಕ್ಕಿ ತೊಗರಿಬೇಳೆ ಪಕೋಡ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಕೊಡ್ತಾ ಇರಿ.